ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಈ ತಿಂಗಳ 30ರಿಂದ ತಿರುಚಾನೂರಿನಲ್ಲಿ ವಸಂತೋತ್ಸವ. ಶ್ರೀ ಪದ್ಮಾವತಿ ಅಮ್ಮನವರ ಸನ್ನಿಧಿಯಲ್ಲಿ ಪ್ರಾರಂಭವಾದ ಅಂಕುರಾರ್ಪಣೆ. ತಿರುಚಾನೂರು ಅನ್ನಪ್ರಸಾದ ಕೇಂದ್ರವನ್ನು ಪರಿಶೀಲಿಸಿದ ಟಿಟಿಡಿ ಇಒ. ಅನ್ನಪ್ರಸಾದ ಗುಣಮಟ್ಟದ ಬಗ್ಗೆ ಭಕ್ತರೊಂದಿಗೆ ಸೌಹಾರ್ದಯುತವಾಗಿ ಮಾತನಾಡಿದ ಇಒ ಮುದ್ದಾಡ ರವಿಚಂದ್ರ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನರಸಿಂಹ ಜಯಂತಿ. ಉತ್ತರಾದಿ ಮಠದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದರಿಂದ ವಿಶೇಷ ಪ್ರವಚನ. ತಿರುಚಾನೂರಿನ ತೋಳಪ್ಪ ಗಾರ್ಡನ್ನಲ್ಲಿ ಇರುವ ಕಲಾ ಶ್ರೀ ವೆಂಕಟೇಶ್ವರ ಉಚಿತ ಅನ್ನಪ್ರಸಾದ ವಿತರಣಾ ಕೇಂದ್ರವನ್ನು ಟಿಟಿಡಿ ಇಒ ಮುದ್ದಾಡ ರವಿಚಂದ್ರ ಅವರು ಮಂಗಳವಾರ ಪರಿಶೀಲಿಸಿದರು. ಮೊದಲಿಗೆ ಅನ್ನಪ್ರಸಾದ ಕೇಂದ್ರದಲ್ಲಿ ಉಪಹಾರ ಸ್ವೀಕರಿಸುತ್ತಿರುವ ಭಕ್ತರೊಂದಿಗೆ ಮಾತನಾಡಿದ ಅವರು ಅನ್ನಪ್ರಸಾದದ ಗುಣಮಟ್ಟದ ಬಗ್ಗೆ ವಿಚಾರಿಸಿದರು. ಈ ಸಂದರ್ಭದಲ್ಲಿ ಟಿಟಿಡಿ ನೀಡುವ ಅನ್ನಪ್ರಸಾದ ಉತ್ತಮ ಗುಣಮಟ್ಟದ್ದಾಗಿದೆ ಎಂದು ಭಕ್ತರು ತೃಪ್ತಿ ವ್ಯಕ್ತಪಡಿಸಿದರು. ನಂತರ ಇಒ ಮುದ್ದಾಡ ರವಿಚಂದ್ರ ಅವರು ತಿರುಮಲ ಮತ್ತು ತಿರುಚಾನೂರಿನಲ್ಲಿ ಸ್ವಾಮಿ ಮತ್ತು ಅಮ್ಮನವರ ದರ್ಶನ, ವಸತಿ ಸೌಕರ್ಯ ಹಾಗೂ ಟಿಟಿಡಿ ಒದಗಿಸಿರುವ ಸೌಲಭ್ಯಗಳ ಬಗ್ಗೆ ವಿಚಾರಿಸಿದರು. ನಂತರ ಅವರು ಅನ್ನಪ್ರಸಾದ ಕೇಂದ್ರದ ಅಡುಗೆ ಮನೆಗೆ ಭೇಟಿ ನೀಡಿ ಭಕ್ತರಿಗಾಗಿ ಸಿದ್ಧವಾಗಿಟ್ಟಿರುವ ಅನ್ನ, ಸಾಂಬಾರ್, ರಸಂ, ಚಟ್ನಿ ಮತ್ತು ಇತರ ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿದರು. ತಿರುಪತಿಯಲ್ಲಿ ಇರುವ ಅನ್ನಮಾಚಾರ್ಯ ಕಲಾಮಂದಿರದಲ್ಲಿ ಮಹಾನ್ ಭಕ್ತೆ ತರಿಗೊಂಡ ವೆಂಗಮಾಂಬ ಅವರ 296ನೇ ಜಯಂತಿ ಮಹೋತ್ಸವಗಳು ಭಕ್ತಿಭಾವದಿಂದ ಪ್ರಾರಂಭಗೊಂಡಿವೆ. ಏಪ್ರಿಲ್ 29ರಿಂದ 30ರವರೆಗೆ 2 ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮಗಳನ್ನು ತಿರುಮಲ ಹಾಗೂ ತಿರುಪತಿ ಸೇರಿದಂತೆ ವಿವಿಧ ಕೇಂದ್ರಗಳಲ್ಲಿ ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ಬುಧವಾರ ಬೆಳಗ್ಗೆ ತಿರುಪತಿಯ ಅನ್ನಮಾಚಾರ್ಯ ಕಲಾಮಂದಿರದಲ್ಲಿ ಸಾಹಿತ್ಯ ಸಭೆಯನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅನ್ನಮಾಚಾರ್ಯ ಯೋಜನೆಯ ವಿಶೇಷಾಧಿಕಾರಿ ಡಾ ಮೆಡಸಾನಿ ಮೋಹನ್, ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಉತ್ತರಾದಿ ಮಠದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದರಿಂದ ನರಸಿಂಹ ಜಯಂತಿಯ ಪ್ರಯುಕ್ತ ವಿಶೇಷ ಪ್ರವಚನ ನಡೆಯಿತು. ನರಸಿಂಹದೇವರ ಸರ್ವೋತ್ತಮವಾದ ಸರ್ವೋನ್ನತವಾದ ವ್ಯಕ್ತಿತ್ವದ ಮುಂದೆ ನಿಂತ ಪುಟ್ಟ ಬಾಲಕ ಪ್ರಹ್ಲಾದ ಅತ್ಯಂತ ಭಕ್ತಿಯಿಂದ, ಧೈರ್ಯದಿಂದ, ಆದರೆ ವಿನಯದಿಂದ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಭಕ್ತಿ ಇದೆ ಅಂದ ಮಾತ್ರಕ್ಕೆ ದೇವರ ಹತ್ತಿರ ಹೋಗುವುದಕ್ಕೆ ಸಾಧ್ಯವಿಲ್ಲ ಅನ್ನುವ ಭಯ ಇಲ್ಲ. ದೇವರು ಸರ್ವೋತ್ತಮ,
ಅಸುರನ ಸಂಹಾರಕ್ಕಾಗಿ ಅವತಾರ ಮಾಡಿದ್ದರಿಂದ ಭಯಂಕರ, ಉಗ್ರ ಎಲ್ಲವೂ ಸತ್ಯ. ಅವನು ಉಗ್ರ ಅನ್ನುವುದು ಎಷ್ಟು ಸತ್ಯವೋ ಭಕ್ತರಿಗೆ ಅಷ್ಟೇ ಪ್ರೀತಿಯಿಂದ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ತಲೆಯ ಮೇಲೆ ಕೈಯಾಡಿಸಿ ಅನುಗ್ರಹವನ್ನು ಮಾಡುವುದಕ್ಕೂ ಸಿದ್ಧನಾದ ಕರುಣಾಪೂರ್ಣನಾದವನು ಭಗವಂತ ಅನ್ನುವ ನಂಬಿಕೆಯು ಪ್ರಹ್ಲಾದರಾಜರಲ್ಲಿ ಪರಿಪೂರ್ಣವಾಗಿದೆ. ಹಾಗಾಗಿ ಹೆದರಿ ಓಡಿ ಹೋಗಲಿಲ್ಲ. ಭಕ್ತಿ ಇದೆ, ಗೌರವ ಇದೆ, ತಪ್ಪು ಮಾಡಿದರೆ ಶಿಕ್ಷೆ ಇದೆ ಎನ್ನುವ ಭಯವೂ ಇದೆ. ಆದರೆ ಸುಮ್ಮನೆ ಏನಿಲ್ಲದೆ ಪರಮಾತ್ಮ ನಮಗೆ ಪೀಡೆಯನ್ನು ಕೊಡ್ತಾನೆ, ದಂಡವನ್ನು ಮಾಡ್ತಾನೆ, ಕಷ್ಟವನ್ನು ಕೊಡ್ತಾನೆ ಅನ್ನುವ ಭಯ ಮಾತ್ರ ಇಲ್ಲ. ಆ ತರಹದ ಭಯ ಇದ್ದರೆ ದೇವರನ್ನು ತಪ್ಪು ತಿಳಿದಿದ್ದಾನೆ ಅಂತ ಅರ್ಥ. ಸಾಮಾನ್ಯವಾಗಿ ಮಾತಿನಲ್ಲಿ, ವ್ಯವಹಾರದಲ್ಲಿ ಉಂಟು ಭಯಭಕ್ತಿ ಇರಬೇಕು ಅಂತಾರೆ. ದೇವರು ಅಂದರೆ ಭಯಭಕ್ತಿ ಇರಬೇಕು ಅಂತ, ಅದು ಸತ್ಯವೇ, ತಪ್ಪಿರಲ್ಲ. ಅದು ಭಯಭಕ್ತಿ ಇರಬೇಕು. ದೇವರ ಸರ್ವೋತ್ತಮತ್ವವನ್ನು ತಿಳಿದು ಅವನು ಮಾಡಿದ ಉಪಕಾರಗಳನ್ನು ತಿಳಿದು ಭಕ್ತಿಯನ್ನೂ ಮಾಡಬೇಕು. ನಾನೇನಾದರೂ ದೇವರ ಆದೇಶವನ್ನು ಉಲ್ಲಂಘನೆ ಮಾಡಿದರೆ ದೇವರು ನನಗೆ ಶಿಕ್ಷೆ ಕೊಡ್ತಾನೆ ಎನ್ನುವ ಭಯವೂ ಇರಬೇಕು. ಮತ್ತು ಭಯ ಇರಬಾರದು ಅನ್ನುವುದಕ್ಕೆ ಅರ್ಥ ಏನು? ತಪ್ಪು ಮಾಡಿದಾಗ ಮಾತ್ರ ಶಿಕ್ಷೆ ಕೊಡ್ತಾನೆ ಹೊರತು ತಪ್ಪಿಲ್ಲದೇ ಇದ್ದರೂ ಸುಮ್ಮನೆ ಸ್ವಭಾವ ಹಾವು, ತಪ್ಪು ಮಾಡಿದಾರೋ ಬಿಟ್ಟರೋ ಹತ್ತಿರ ಬಂದದ್ದಕ್ಕೆ ಕಚ್ಚಿಬಿಡುತ್ತೆ. ಸಿಂಹ ಇದೆ, ಹುಲಿ ಇದೆ, ಮದ್ದಾನೆ ಇದೆ. ತಪ್ಪು ಮಾಡಿದವರಿಗೆ ಮಾತ್ರ ಅದು ಹೊಡೀತದೆ, ತಿಂತದೆ ಅಂತಿಲ್ಲ. ತಪ್ಪು ಮಾಡಿದ್ದಾನೋ ಬಿಟ್ಟಿದ್ದಾನೋ ಆನೆಗೆ ಮದ ಏರಿದರೆ ಎದುರಿಗೆ ಯಾರಿಗೆ ಬರ್ತಾನೋ ಅವನನ್ನು ಹಾಕಿ ತುಳಿದು ಬಿಡುತ್ತೆ. ಹಾಗೆ ದೇವರು ಅನ್ನುವ ಭಯ ಇರಬಾರದು. ನಾನೇನು ತಪ್ಪು ಮಾಡದೇ ಇದ್ದರೂ ದೇವರು ಸುಮ್ಮನೆ ಶಿಕ್ಷೆ ಕೊಡ್ತಾನೆ ಎನ್ನುವ ಭಯ ಅದಿರಬಾರದು. ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತಾನೆ ಎನ್ನುವ ಭಯ ಇರಲೇಬೇಕು. ಅದು ಇದ್ದೇ ಇದೆ ಪ್ರಹ್ಲಾದರಾಜರಿಗೆ. ಈಗಂತೂ ನಾನೇನು ತಪ್ಪು ಮಾಡಿಲ್ಲ, ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ, ಭಕ್ತಿಯಿಂದ ಮಾಡ್ತಾ ಇದ್ದೇನೆ, ನಿಶ್ಚಿತವಾಗಿಯೂ ದೇವರು ನನಗೆ ಅನುಗ್ರಹ ಮಾಡ್ತಾನೆ ಎನ್ನುವ ನಂಬಿಕೆ ಮಾತ್ರ ಇದೆ. ಹಾಗಾಗಿ ಧೈರ್ಯದಿಂದ ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು. ಪ್ರಹ್ಲಾದರಾಜರಂತಾರೆ, ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ನನು ಯೂಥಪಾಯ. ಜಗತ್ತಿನಲ್ಲಿ ಅನೇಕ ಸಂಗತಿಗಳಿವೆ. ಅವುಗಳಿಂದ ಮನುಷ್ಯನಿಗೆ ಒಂದು ಬೆಲೆ, ಗೌರವ, ಅಸ್ತಿತ್ವ ಸಮಾಜದಲ್ಲಿ ಇರ್ತದೆ. ಮೊದಲನೆಯದಾಗಿ ಪ್ರಹ್ಲಾದರಾಜರು ಎಣಿಸೋದು ಧನ. ಸರ್ವೇ ಗುಣಾಃ ಕಾಂಚನಮಾಶ್ರಯಂತೆ ಅಂತ. ತೆಲಂಗಾಣ ರಾಜ್ಯದ ಪ್ರಸಿದ್ಧ ನರಸಿಂಹಸ್ವಾಮಿ ಕ್ಷೇತ್ರವಾದ ಯಾದಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಯವರ ಜಯಂತ್ಯೋತ್ಸವಗಳು ಭಕ್ತಿಭಾವ ಹಾಗೂ ವೈಭವದಿಂದ ನಡೆಯುತ್ತಿವೆ. ಏಪ್ರಿಲ್ 30ರವರೆಗೆ ನಡೆಯಲಿರುವ ಈ ಉತ್ಸವಗಳನ್ನು ಅರ್ಚಕರು ಪಾಂಚರಾತ್ರ ಆಗಮಶಾಸ್ತ್ರದ ಪ್ರಕಾರ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅರ್ಚಕರು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ವೈಕುಂಠ ನಾರಾಯಣ ಸ್ವರೂಪದಲ್ಲಿ ದಿವ್ಯವಾಗಿ ಅಲಂಕರಿಸಿ ಸ್ವರ್ಣಾಭರಣಗಳು, ಪುಷ್ಪಮಾಲೆಗಳು ಹಾಗೂ ಪಟ್ಟುವಸ್ತ್ರಗಳಿಂದ ಕಂಗೊಳಿಸುವಂತೆ ಸಿಂಗಾರ ಮಾಡಿದ್ದಾರೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಗರುಡ ವಾಹನದ ಮೇಲೆ ಸ್ವಾಮಿಯವರನ್ನು ಭಕ್ತರಿಗೆ ದರ್ಶನಕ್ಕೆ ಒಡ್ಡಲಾಯಿತು. ನಂತರ ಅರ್ಚಕರು ವಿಶೇಷ ಪೂಜೆಗಳನ್ನು ನೆರವೇರಿಸಿ ಕರ್ಪೂರ ಆರತಿಯನ್ನು ಸಲ್ಲಿಸಿದರು. ಬಳಿಕ ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳು ಮತ್ತು ಭಕ್ತರ ಜಯ ಜಯ ಧ್ವನಿಗಳ ನಡುವೆ ಯಾದಾದ್ರಿ ಕ್ಷೇತ್ರದ ಬೀದಿಗಳಲ್ಲಿ ಸ್ವಾಮಿಯವರ ಉತ್ಸವ ಮೆರವಣಿಗೆ ಭಕ್ತರಿಗೆ ಮನಮೋಹಕವಾಗಿ ನಡೆಯಿತು. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಏಪ್ರಿಲ್ 30ರಿಂದ ಮೇ 2ರವರೆಗೆ ತಿರುಚಾನೂರು ಕ್ಷೇತ್ರದಲ್ಲಿ ವಾರ್ಷಿಕ ವಸಂತೋತ್ಸವವನ್ನು ನಡೆಸಲಾಗುತ್ತದೆ. ಪಾಂಚರಾತ್ರ ಆಗಮ ವಿಧಾನಾನುಸಾರ ಇಂದು ಸಂಜೆ ಅಂಕುರಾರ್ಪಣೆಯೊಂದಿಗೆ ಉತ್ಸವಗಳು ಪ್ರಾರಂಭವಾದವು.
ಪ್ರತಿದಿನ ಮಧ್ಯಾಹ್ನ 2 ಗಂಟೆಗೆ ಸ್ನಪನ ತಿರುಮಂಚನಂ ಕಾರ್ಯಕ್ರಮವನ್ನು ಎಸ್ವಿಬಿಸಿ 3 ಕನ್ನಡ ಭಕ್ತಿ ವಾಹಿನಿಯಲ್ಲಿ ಪ್ರತ್ಯಕ್ಷ ಪ್ರಸಾರ ಮಾಡಲಾಗುತ್ತದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಈವೋರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮದ್ ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಉಡುಪಿಯ ಪಲಿಮಾರು ಮಠದ ಹಿರಿಯ ಮಠಾಧೀಶರಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹಾಗೂ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರ ಪರಮ ಸಾನ್ನಿಧ್ಯದಲ್ಲಿ ಕೃಷ್ಣಾನುಭವ ಯಾತ್ರೆಯನ್ನು ಆಯೋಜಿಸಲಾಗುತ್ತಿದೆ. ಈ ಕೃಷ್ಣಾನುಭವ ಯಾತ್ರೆಯು 2026 ಅಕ್ಟೋಬರ್ 23ರಿಂದ 30ರವರೆಗೆ ನೆರವೇರಲಿದೆ. ಈ ಕಾರ್ಯಕ್ರಮದ ಕುರಿತು ಶ್ರೀ 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 ವಿದ್ಯಾಧೀಶ ಶ್ರೀಪಾದಂಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ನಮ್ಮ ಜೀವನನೇ ಒಂದು ಯಾತ್ರೆ, ಆದರೆ ಗೊತ್ತು ಗುರಿ ಇಲ್ಲದಿದ್ದ ಯಾತ್ರೆ. ಗೊತ್ತು ಗುರಿ ಇಲ್ಲದಿದ್ದ ಒಂದು ಜೀವನಕ್ಕೆ ಒಂದು ಒಳ್ಳೆಯ ಯಾತ್ರೆ ಅಂತಂದರೆ ಅದು ಭಗವಂತನ ದಿವ್ಯ ವಿಭೂತಿ ರೂಪ ಇರತಕ್ಕಂತಹ ಜಾಗಗಳಿಗೆ ಹೋಗಿ ಆ ಭಗವಂತನ ಆ ವಿಭೂತಿಯನ್ನು ಚಿಂತನೆ ಮಾಡುವುದೇ ಜ್ಞಾನಸತ್ರ. ಅದಕ್ಕಿಂತಲೂ ಜಾಸ್ತಿ ಅನುಭವ ಸತ್ರ, ಅನುಭವ ಯಾತ್ರೆಯನ್ನು ಮಾಡುವ ಒಂದು ಒಳ್ಳೆಯ ಅವಕಾಶ. ನಮ್ಮ ದೇವರು ಕೃಷ್ಣ ಮಥುರೆಗೆ ಬಂದು ವೃಜ ಗೋಕುಲದಲ್ಲಿ ಸಂಚಾರ ಮಾಡಿ ವೃಂದಾವನದಲ್ಲಿ ನಲಿದಾಡಿದಂತಹ ಕ್ಷೇತ್ರಗಳು. ದಶಮಸ್ಕಂದದಲ್ಲಿ ಪೂರ್ವಾರ್ಧದಲ್ಲಿ ಭಾರೀ ದೇವರ ವೈಭವವನ್ನು ವರ್ಣನೆ ಮಾಡಿದ್ದಾರೆ. ನಾವು ಭಾಗವತ ಪುರಾಣ ಮಾತ್ರ ನಾವು ಕೇಳಿರ್ತೇವೆ. ಆ ಪುರಾಣದಲ್ಲಿ ಹೇಳಿರ್ತಕ್ಕಂತಹ ಆ ಜಾಗಗಳು, ಆ ಜಾಗದಲ್ಲಿ ದೇವರು ಮಾಡಿದ ಪವಾಡಗಳು, ವೈಭವಗಳು, ಲೀಲಾ ನಾಟಕಗಳು ಅದೆಲ್ಲ ನಾವು ನೋಡಬೇಕಾದ್ದು. ಅದನ್ನು ನೋಡಬೇಕಾದ್ರೆ ಒಂದು ಸ್ವಲ್ಪ 4 ದಿವಸ ಆದರೂ 1 ವಾರ ಅಲ್ಲಿ ಇರಬೇಕು ನಾವು. ಆ ದೃಷ್ಟಿಯಲ್ಲಿ ಒಂದು ಅನುಭವ ಯಾತ್ರೆ ಅಂತ ನಾವು ಅದನ್ನು ಯೋಜನೆ ಮಾಡಿದ್ದೇವೆ. ಅಲ್ಲಿ ಪ್ರವಚನಗಳಿವೆ, ಅಲ್ಲಿ ಬೇರೆ ಬೇರೆ ದಾಸವಾಂಗ್ಮಯದ ಅನುಭೂತಿಯ ಲಹರಿಗಳು ಹರಿಯಲಿಕ್ಕಿದೆ. ಬೇರೆ ಬೇರೆ ಕೃಷ್ಣ
ಕಾಳಿಯ ಮರ್ದನೆ ಮಾಡಿದ ಜಾಗ, ಪುತನ ಸಂಹಾರ ಮಾಡಿದ ಜಾಗ, ದಧಿ ಮಥನೆ ಮಾಡಿದ ಜಾಗ, ಬೆಣ್ಣೆ ತಿಂದ ಜಾಗ, ಒರಳಿಗೆ ಕಟ್ಟಿದ ಜಾಗ, ಇದೆಲ್ಲ ಅಲ್ಲಿ ನೋಡಲಿಕ್ಕಿರತಕ್ಕಂತಹ ಜಾಗಗಳು. ದಿನಕ್ಕೊಂದು ಜಾಗಕ್ಕೆ ಹೋಗಿ ಅದನ್ನು ನೋಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳಿವೆ ಅಲ್ಲಿ. ವಿಶೇಷವಾಗಿ ನಮ್ಮ ದೇವರು 7 ದಿನ ತನ್ನ ಕಿರುಬೆರಳಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಇಡೀ ವೃಂದಾವನವನ್ನು ರಕ್ಷಣೆ ಮಾಡಿದ್ದಾನೆ. ದೇವಲೋಕ ಪೂರ್ತಿ ಅಟ್ಯಾಕ್ ಮಾಡಿದಾಗ ಅದನ್ನು ವಿರೋಧಿಸುವ ಆ ಭಗವಂತನ ವೈಭವಕ್ಕೆ ಸಾಕ್ಷಿಯಾದಂತಹದ್ದು ಗೋವರ್ಧನ ಪರ್ವತ. ದೇವಲೋಕದ ಅಷ್ಟೂ ಮಳೆಯನ್ನು ತನ್ನ ತಲೆಯಲ್ಲಿ ಹೊತ್ತು ಒಳಗಿರತಕ್ಕ ಜನರನ್ನು ಕೃಪಾಛತ್ರದಿಂದ ರಕ್ಷಣೆ ಮಾಡಿದಂತಹ ಜಾಗ ಆ ಗೋವರ್ಧನ ಪರ್ವತ ಇವತ್ತೂ ನಮ್ಮ ದೇವರ ವೈಭವಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಭಕ್ತಿಗೆ ಒಂದು ಒಳ್ಳೆಯ ಸೂಚಕವಾಗಿದೆ. ಸುಮಾರು ಒಂದು 21 ಕಿಲೋಮೀಟರ್ ಉದ್ದಗಲದ ಆ ಗೋವರ್ಧನ ಬೆಟ್ಟ ಒಂದು ಪ್ರದಕ್ಷಿಣೆ ಮಾಡುವ ಒಂದು ಯೋಜನೆ. ಈ ಶರದ್ ಋತುವಿನಲ್ಲಿ ಹುಣ್ಣಿಮೆ ದಿನ ಬೆಳಕಿರ್ತದೆ. ರಾತ್ರಿಯಲ್ಲಿ ಸುಮಾರು ಒಂದು 3-4 ತಾಸು ದೇವರ ಚಿಂತನೆ ಮಾಡ್ತಾ ಪ್ರದಕ್ಷಿಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು. ಅಲ್ಲಿ ಉತ್ತರ ಭಾರತದ ಜನ ಎಲ್ಲ ಪ್ರದಕ್ಷಿಣೆ ಬರ್ತಾರೆ ಶರದ್ ಋತುವಿನಲ್ಲಿ. ಹಾಗಾಗಿ ನಮಗೂ ಒಂದು ಅವಕಾಶ ದೇವರು ಕಲ್ಪಿಸಿಕೊಟ್ಟಿದ್ದಾನೆ. ಈ ಯಾತ್ರೆಯಲ್ಲಿ ಯಾರಿಗೆ ಭಕ್ತಿ ಇದೆ, ಶ್ರದ್ಧೆ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ, ಅವರೆಲ್ಲ ಭಾಗವಹಿಸಿ ಭಗವಂತನ ಅನುಗ್ರಹ ಪಾತ್ರರಾಗಲಿಕ್ಕೆ ಒಂದು ಅವಕಾಶ. ಅಲ್ಲಿ ಬರಬೇಕಾದ್ರೆ ಒಂದು ಮುಖ್ಯವಾಗಿ ಕೃಷ್ಣ ಮಂತ್ರ ಜಪ ಮಾಡಬೇಕು ನಾವು. ಶ್ರೀ ಕೃಷ್ಣಾಯ ನಮಃ ಅಂತ ಜಪ ಮಾಡಿ, ಎಷ್ಟು ಸಾಧ್ಯ ಅಷ್ಟು ಜಪ ಮಾಡಿ ನಾವು ಒಳಗಿನಿಂದ ಕೃಷ್ಣನನ್ನು ತುಂಬಿಸಿಕೊಂಡ್ರೆ ಆ ಕೃಷ್ಣ ಅಲ್ಲಿ ನಡೆದಾಡಿದ ಜಾಗದಲ್ಲಿ ಆ ಕೃಷ್ಣನನ್ನು ಕುಣಿಸಲಿಕ್ಕೆ ಸಾಧ್ಯ. ಈ ಯಾತ್ರೆಯಲ್ಲಿ ಭಗವದ್ಭಕ್ತರೆಲ್ಲ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಪುರಾಣ ಪ್ರಸಿದ್ಧ ಗಡೆದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಪ್ರಯುಕ್ತ ಸಿಂಹ ವಾಹನೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಯ ಉತ್ಸವ ವಿಗ್ರಹವನ್ನು ಸಿಂಹ ವಾಹನದಲ್ಲಿ ಕುಳ್ಳಿರಿಸಿ ಉತ್ಸವವನ್ನು ನೆರವೇರಿಸಲಾಯಿತು. ಭಕ್ತರು ಭಾಗವಹಿಸಿದ್ದರು. ಹೊಸೂರು ಬಳಿ ದಕ್ಷಿಣ ಪೆನ್ನಾ ನದಿ ತೀರದಲ್ಲಿ ನೆಲೆಸಿರುವ ಅತ್ಯಂತ ಪುರಾತನವಾದ ಪಾತಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಈ ವರ್ಷದ ಬ್ರಹ್ಮೋತ್ಸವಗಳು ಅತ್ಯಂತ ವೈಭವದಿಂದ ಜರುಗುತ್ತಿವೆ. ಈ ಕ್ಷೇತ್ರವು ಪುರಾತನ ಆಂಜನೇಯ ಸ್ವಾಮಿ ಸನ್ನಿಧಿಯಾಗಿ ಪ್ರಸಿದ್ಧಿ ಪಡೆದಿದೆ. 1932ರಲ್ಲಿ ವೈಶಾಖ ಶುದ್ಧ ದಶಮಿಯಂದು ಇಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಯಿತು. ಅಂದಿನಿಂದ ಪಾಂಚರಾತ್ರ ಆಗಮ ಶಾಸ್ತ್ರದಂತೆ ಇಲ್ಲಿ ನಿತ್ಯ ಪೂಜೆ ಹಾಗೂ ಉತ್ಸವಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಈ ವರ್ಷದ ಬ್ರಹ್ಮೋತ್ಸವವು ಈ ತಿಂಗಳ 25ರಿಂದ 29ರವರೆಗೆ 5 ದಿನಗಳ ಕಾಲ ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶ್ರೀ ಶಾರದಾ ಶಂಕರ ಮಠದಲ್ಲಿ ಶಂಕರ ಜಯಂತಿ ಮಹೋತ್ಸವದ ಅಂಗವಾಗಿ ರಥೋತ್ಸವವನ್ನು ನೆರವೇರಿಸಲಾಯಿತು ಹಾಗೂ ರಥಪೂಜೆಯನ್ನು ನೆರವೇರಿಸಲಾಯಿತು. ಶ್ರೀ ತಾಂಡವೇಶ್ವರ ಸ್ವಾಮಿ ಹಾಗೂ ಪಾರ್ವತಿ ಅಮ್ಮನವರು ಹಾಗೂ ಶ್ರೀ ಶಂಕರಾಚಾರ್ಯರ ವಿಗ್ರಹಗಳನ್ನು ರಥದಲ್ಲಿ ಕುಳ್ಳಿರಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಮಂಗಳವಾದ್ಯಗಳೊಂದಿಗೆ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ರಥೋತ್ಸವದಲ್ಲಿ ಭಾಗವಹಿಸಿದ್ದರು.
ರಾಯಚೂರಿನ ಸತ್ಯನಾಥ ಕಾಲೋನಿಯ ಉತ್ತರಾದಿ ಮಠದಲ್ಲಿ ಶ್ರೀ ವೇದವ್ಯಾಸ ಜಯಂತಿ ಹಾಗೂ ಶ್ರೀ ವಿದ್ಯಮಾನ್ಯ ತೀರ್ಥರ ಮಹಾರಾಧನೆ ಅಂಗವಾಗಿ ಶ್ರೀ ವಿದ್ಯಮಾನ್ಯ ತೀರ್ಥರ ಭಾವಚಿತ್ರ ಹಾಗೂ ಶ್ರೀ ವೇದವ್ಯಾಸರ ಭಾವಚಿತ್ರ ಮೆರವಣಿಗೆ ಅತಿ ವೈಭವದಿಂದ ಜರುಗಿತು. ನಗರದ ಸತ್ಯನಾಥ ಕಾಲೋನಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಉಡುಪಿ ಭಂಡಾರಿಕೇರಿ ಮಠದ ಪೀಠಾಧಿಪತಿಗಳಾದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರು ಹಾಗೂ ಪೇಜಾವರ ಮಠದ ಪೀಠಾಧಿಪತಿಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ನೇತೃತ್ವದಲ್ಲಿ ಮೆರವಣಿಗೆ ನೆರವೇರಿತು. ಈ ಮೆರವಣಿಗೆ ಸತ್ಯನಾಥ ಕಾಲೋನಿಯ ಸುತ್ತ ನೆರವೇರಿಸಿ ನಂತರ ಉತ್ತರಾದಿ ಮಠಕ್ಕೆ ಬಂದು ತಲುಪಿತು. ಈ ಸಂದರ್ಭದಲ್ಲಿ ಅನೇಕ ಮಹಿಳಾ ಭಜನಾ ಮಂಡಳಿ ಹಾಗೂ ಪುರುಷರ ಭಜನಾ ಮಂಡಳಿಗಳು ಭಾಗವಹಿಸಿದ್ದವು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಲಾಸ್ಯಕಲ್ಪ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. शयन भव मदन जनक मम जनन मरण भयहारी भुजग शयन भव मदन जनक मम जनन मरण भयहारी जनन मरण भयहारी मम तापम पाकुरुदेव मम पापम पाकुरुदेव मम तापम पाकुरुदेव मम पापम पाकुरुदेव. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.